ಹಾಯ್ ನಾನು ಸುಂದೀಪ್ ಫ್ರಮ್ ಟೆಕ್ ಕನ್ನಡ. ಎಲ್ಲರಿಗೂ ಗೊತ್ತಿನ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಕಡೆಯಿಂದ. ನಥಿಂಗ್ ಫೋನ್ 1 ಈಗ ಕೆಲವು ದಿನಗಳ ಮುಂಚೆ ಲಾಂಚ್ ಆಯಿತು. ರೂಮರ್ಗಳ ಪ್ರಕಾರ ನಥಿಂಗ್ ಅವರು ಈ ಒಂದು ಲೈಟರ್ ವರ್ಷನ್ ಆಫ್ ನಥಿಂಗ್ ಫೋನ್ 1ನ ಲಾಂಚ್ ಮಾಡುವ ಸಾಧ್ಯತೆ ಇರುವಂಥದ್ದು. ಈ ಒಂದು ಲೈಟರ್ ವರ್ಷನ್ ಏನು ಬರುತ್ತೆ, ಮೋಸ್ಟ್ ನಥಿಂಗ್ ಫೋನ್ 1 ಲೈಟ್ ಅಂತನೋ ಅಥವಾ ಬೇರೆ ಇನ್ನೊಂದೇನು ಹೆಸರು ಲಾಂಚ್ ಆಗ್ಬೋದು. ಆ ಒಂದು ಫೋನಲ್ಲಿ ಒಂದು ಗ್ಲಿಫ್ ಇಂಟರ್ಫೇಸು ಬ್ಯಾಕಲ್ಲಿ ಲೈಟ್ ಬರುತ್ತಲ್ವಾ, ಸೊ ಒಂದು ಗ್ಲಿಫ್ ಇಂಟರ್ಫೇಸು ಇರೋದಿಲ್ವಂತೆ ರೂಮರ್ನ ಪ್ರಕಾರ, ಗ್ಯಾರಂಟಿ ಗೊತ್ತಿಲ್ಲ. ಮತ್ತು ಅರೌಂಡ್ ಒಂದು 25,000 ರೇಂಜಲ್ಲಿ ಒಂದು ಫೋನ್ ಲಾಂಚ್ ಆಗುತ್ತಂತೆ. ಸ್ಪೆಸಿಫಿಕೇಶನ್ ಉಳಿದಂಗೆ ಆಲ್ಮೋಸ್ಟ್ ಉಳಿದಿದ್ದೆಲ್ಲ ಸೇಮ್ ಇರುತ್ತಂತೆ. ಬ್ಯಾಟ್ರಿ ಸ್ವಲ್ಪ ದೊಡ್ಡದಾಗಿರುತ್ತಂತೆ. ಕನ್ಫರ್ಮ್ ಅಂತೂ ಇಲ್ಲ. ಒಟ್ಟಿಗೆ ನಥಿಂಗ್ ಅವರು ರೂಮರ್ನ ಪ್ರಕಾರ ಲೈಟರ್ ವರ್ಷನ್ ಆಫ್ ಈ ಒಂದು ಫೋನ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಲಾಂಚ್ ಆಗುತ್ತೋ ಆಗಲ್ವೋ ಅಥವಾ ಬೇರೆ ಫೋನ್ ಇದು ಕಾದ್ ನೋಡಬೇಕಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟಿಕ್ ಟಾಕ್ ಅವರು ಒಂದು ಮ್ಯೂಸಿಕ್ ಆ್ಯಪ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರಂತೆ. ಮ್ಯೂಸಿಕ್ ಆ್ಯಪ್ ಅಂತಂದರೆ ಸಾವನ್ ಆಗಿರ್ಬೋದು ಅಥವಾ ಸ್ಪಾಟಿಫೈ ಆಗಿರ್ಬೋದು. ಈ ರೀತಿ ನಾವು ಮ್ಯೂಸಿಕ್ಕನ್ನು ಕೇಳೋದಕ್ಕೆ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಅಲ್ವಾ, ಆ ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಾ ಇದ್ದಾರಂತೆ ಕಾಂಪಿಟೇಷನ್ ಕೊಡೋದಕ್ಕೆ ಆಪಲ್ ಅವ್ರಿಗೆ, ಸ್ಪಾಟಿಫೈಗೆಲ್ರಿಗೂ. ನಮ್ಮ ಭಾರತಕ್ಕೆ ಒಂದು ಅಪ್ಲಿಕೇಶನ್ ಬರೋದಂತೂ ಡೌಟೇನೆ. ಪಕ್ಕ ಬಂದರೂ ಕೂಡ ಬ್ಯಾನ್ ಮಾಡಿ ಬಿಸಾಕ್ತಾರೆ ನಮ್ಮ ಗವರ್ಮೆಂಟ್ನವರು. ಟಿಕ್ ಟಾಕನ್ನೇ ಬಿಟ್ಟಿಲ್ಲ, ಇನ್ನು ಮ್ಯೂಸಿಕ್ ಆಗಿ ಬಿಟ್ಬಿಡ್ತಾರ, ಡಾಟಾ ಲೀಕ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಪಟ್ ಅಂತ ತಲೆಗೆ ಹೊಡೆದ್ಬಿಟ್ಟು ಹೊರಗೆ ಕಳಿಸ್ತಾರೆ. ಸೊ ನಮ್ಮ ದೇಶಕ್ಕಂತೂ ಬರೋ ಡೌಟ್ ಅದು. ಒಟ್ಟಿಗೆ ಗ್ಲೋಬಲ್ ಆಗಿ ಇದು ಲಾಂಚ್ ಆದರೂ ಆಗಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು 5G ಸ್ಪೆಕ್ಟ್ರಮ್ ಬಿಡ್ಡಿಂಗ್ ಫೈನಲಿ ಕಂಪ್ಲೀಟ್ ಆಗಿದೆ. ಹತ್ತತ್ರ 1.5 ಲಕ್ಷ ಕೋಟಿಯಷ್ಟು ಬಿಡ್ಡಿಂಗ್ ಆಗಿರುವಂಥದ್ದು. ಅದರಲ್ಲಿ ಅತಿ ಹೆಚ್ಚು ದುಡ್ಡನ್ನು ಇನ್ವೆಸ್ಟ್ ಮಾಡಿರುವಂಥವ್ರು ರಿಲಯನ್ಸ್ ಜಿಯೋದವರು. ಹತ್ತತ್ರ 88,000 ಕೋಟಿ ದುಡ್ಡನ್ನು ರಿಲಯನ್ಸ್ ಜಿಯೋ 5Gಗೋಸ್ಕರ ಖರ್ಚು ಮಾಡಿದೆ. ಏರ್ಟೆಲ್ ಬಂದ್ಬಿಟ್ಟು ಸುಮಾರು 43,000 ಕೋಟಿಯನ್ನು ಖರ್ಚು ಮಾಡಿದ್ರೆ ವೋಡಾಫೋನ್ ಐಡಿಯಾ ಇವರು ಹತ್ತತ್ರ 18,000-19,000 ಕೋಟಿಯನ್ನು ಖರ್ಚು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅನ್ಕೊಂಡಿದ್ವು ಅದಾನಿ ಅವರು ಫುಲ್ ಹೆವಿ ಸ್ಪೆಂಡನ್ನು ಮಾಡಿ ಅವ್ರದ್ದೇ ಒಂದು ಸಿಮ್ಮನ್ನು ತೊಗೊಂಬರ್ತಾರೆ, ನೆಟ್ವರ್ಕ್ ತೊಗೊಂಬರ್ತಾರೆ ಅಂತ. ಬಟ್ ಆ ರೀತಿ ಅಲ್ಲ, ಬರೀ 212 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಈ ಒಂದು ಸ್ಪೆಕ್ಟ್ರಮ್ಗೆ. ಸೊ ಅವ್ರದ್ದು ಇಂಟರ್ನಲ್ ಯೂಸಿಗಂತೆ ಅದು. ಸೊ ಅವ್ರೇನು ಬರೋಲ್ಲ, ಅವ್ರದ್ದೇನು ಹೊಸ ಸಿಮ್ಮನ್ನು ತೊಗೊಂಬರಲ್ಲ. ಸೊ ಈ ಮುಖಾಂತರ IT ಮಿನಿಸ್ಟರ್ನ ಪ್ರಕಾರ, ನಮ್ಮ ದೇಶದ IT ಮಿನಿಸ್ಟರ್ನ ಪ್ರಕಾರ ಅಕ್ಟೋಬರ್, ಈಗ ಆಗಸ್ಟಲ್ಲಿದ್ದೀವಿ, ಸೊ ಅದಾದ ನಂತರ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ಇನ್ನು 2 ತಿಂಗಳಲ್ಲಿ ಈ ಒಂದು 5G ನಮ್ಮ ಭಾರತಕ್ಕೆ ಬರುತ್ತೆ ಅಂತ ಹೇಳಲಾಗ್ತಿರುವಂಥದ್ದು. ನಮ್ಮ ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ, ಯಾವುದೋ ಒಂದು ಮೆಟ್ರೋದಲ್ಲಿ, ಮೋಸ್ಟ್ಲಿ MG ರೋಡ್ ಮೆಟ್ರೋ ಅನ್ಕೋತೀನಿ, ಮೆಟ್ರೋದಲ್ಲಿ ಒಂದು 5Gಯನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಗೊತ್ತಿಲ್ಲ ಎಷ್ಟು ಜನ ಅದನ್ನು ಯೂಸ್ ಮಾಡಿದ್ರು ಅಂತ. ಈಗಲೂ ಇರ್ಬೋದು ಅನ್ನೋ ಗೊತ್ತಿಲ್ಲ. ಒಟ್ಟು ಬೆಂಗಳೂರಿನಲ್ಲಿ ಆಲ್ರೆಡಿ ಟೆಸ್ಟಿಂಗ್ ಎಲ್ಲ ನಡೀತಾ ಇದೆ ಕೆಲವೊಂದು ಜಾಗಗಳಲ್ಲಿ. ಬೆಂಗಳೂರಿನಲ್ಲಿ ಒಟ್ಟಿಗೆ ಎಲ್ಲ ಕಡೆ ಬರುತ್ತಾ ಹೆಂಗೆ ಗೊತ್ತಿಲ್ಲ. ಅಥವಾ ಮೇನ್ ಏರಿಯಾಗಳಿಗೆ ಫಸ್ಟು 5G ತೊಗೊಂಬಂದು ನಂತರ ಉಳಿದ ಜಾಗಕ್ಕೆ ತೊಗೊಂಬರ್ತಾರೆ. ಸಿಮ್ಮನ್ನು ಚೇಂಜ್ ಮಾಡಬೇಕು. ಮೋಸ್ಟ್ಲಿ ಸಿಮ್ಮನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡು. ಏರ್ಟೆಲ್ಗಂತೂ ಮಾಡಂಗಿಲ್ವಂತೆ. ಜಿಯೋಗೆ ಗೊತ್ತಿಲ್ಲ, ಅವರೇ ಹೇಳಬೇಕಾಗಿದೆ ಇದು 5G ರೆಡಿ ಸಿಮ್ಮ ಏನು ಅಂತ. ಸೊ ಹೀಗೆ ಇನ್ನು 2-3 ತಿಂಗಳಲ್ಲಿ ಹಂಗಾರೆ 5G ಬರುತ್ತೆ. ಕಾದ್ ನೋಡೋಣ. ನಾನು ಅದ್ರ ಬಗ್ಗೆ ನೋಡೋಣ, ಯೂಸ್ ಮಾಡಿ ಒಂದು ವಿಡಿಯೋ ಮಾಡೋಣ. ಹೆಂಗಿರುತ್ತೆ, ಸ್ಪೀಡ್ ಹೆಂಗಿರುತ್ತೆ, ನೆಟ್ವರ್ಕ್ ಕವರೇಜ್ ಹೆಂಗಿರುತ್ತೆ, ಸೊ ಕ್ವಾಲಿಟಿ ಹೆಂಗಿರುತ್ತೆ, ಕಾಲ್ ಕ್ವಾಲಿಟಿ, ಸೊ ಇದ್ರ ಬಗ್ಗೆ ಅಲ್ಲಿ ಮಾತನಾಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಅವರ ಆ್ಯಪ್ ಸ್ಟೋರ್ನಲ್ಲಿ ಈಗ ಆ್ಯಡ್ಸನ್ನು ತೊಗೊಂಡ್ಬಿಡ್ತಿರುವಂಥದ್ದು. ಅಂದರೆ ನಿಮ್ಮ ಅಪ್ಲಿಕೇಶನ್ನ ನೀವು ಆ್ಯಡ್ಸ್, ಇನ್ ಕೇಸ್ ನೀವೇನಾದರೂ ಆ್ಯಪ್ ಡೆವಲಪರ್ ಆಗಿದ್ದರೆ ಅವ್ರದ್ದು ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ನಿಮ್ಮ ಆ್ಯಡನ್ನು ರನ್ ಮಾಡ್ಬೋದು. ಅದು ಜಾಸ್ತಿ ತೋರ್ಸೋಕ್ಕೆ ಶುರು ಮಾಡುತ್ತೆ ಆ್ಯಡ್ ಅಂತ. ಸೊ ಅವ್ರ ಪ್ಲೇಸ್ಟೋರ್ನಲ್ಲಿ, ಅಂದರೆ ಆ್ಯಪ್ ಸ್ಟೋರ್ ಇರುತ್ತಲ್ಲ, ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಅವ್ರದ್ದು ಆ್ಯಡನ್ನು ತೋರ್ಸೋಕ್ಕೆ ಶುರು ಮಾಡಿರುವಂಥದ್ದು. ಸೊ ಈ ಮುಖಾಂತರ ಕೂಡ ಆಪಲ್ನವ್ರು ದುಡ್ಡು ಮಾಡ್ತಾ ಇದ್ದಾರೆ ಈಗ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಇದೀಗ ಫೈನಲಿ AMD ಈ ಒಂದು ಕಂಪ್ಯೂಟರ್ ಪ್ರೊಸೆಸರ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ AMD ಕಂಪ್ನಿ ಗ್ರಾಫಿಕ್ ಕಾರ್ಡ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇವರು. ಸೊ ಇದೀಗ ಇಂಟೆಲನ್ನು ಬೀಟ್ ಮಾಡಿ ಮಾರ್ಕೆಟ್ ಕ್ಯಾಪಲ್ಲಿ ನಂಬರ್ 1 ಸ್ಥಾನಕ್ಕೆ ಹೋಗಿರುವಂಥದ್ದು. ಇಂಟೆಲ್ ಬೀಟ್ ಮಾಡಿ ಟಾಪಲ್ಲಿದ್ದಾರೆ ಈಗ ಈ ಒಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಸೊ ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇಂಟೆಲ್ ಇಷ್ಟು ದಿನ ಒಂದು ರೀತಿ ಒಬ್ಬರೇ ಫುಲ್ಲು ಕಂಪ್ಲೀಟ್ ರಾಜಂತರ ಯಾರನ್ನೂ ಬಿಡ್ಕೊಳ್ದಂಗೆ ಇಷ್ಟು ದಿನ ಒಂದೇ ಆಳ್ವಿಕೆ ನಡೆಸ್ತಾ ಇತ್ತು. ನಂತರ ರೀಸೆಂಟಾಗಿ AMD ಅವರು ರೈಸನ್ ಪ್ರೊಸೆಸರ್ನ ತೊಗೊಂಬಂದು ಇಂಟೆಲ್ಗೆ ತಲೆ ಹೊಡೆದು ಕೆಳಗಿಳಿಸಿ ಈಗ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. ಹೌದು, ಮುಂಚೆ ಎಲ್ಲ ಇಂಟೆಲ್ನವ್ರದ್ದು ಹೇಳಿದ್ದೇ ಬೆಲೆ, ಏನಕ್ಕೆ ಅಂದರೆ ಕಾಂಪಿಟೇಷನ್ ಇರಲಿಲ್ಲ ಅವ್ರಿಗೆ ಅಷ್ಟೊಂದು. AMDನ ಯಾರು ಕೂಡ AMD ಪ್ರೊಸೆಸರ್ ಅನ್ನೋರು. ಬಟ್ ರೀಸೆಂಟಾಗಿ ಒಂದು ರೈಸನ್ ಪ್ರೊಸೆಸರ್ಗಳು ಬರೋಕ್ಕೆ ಶುರು ಆದಮೇಲೆ ಇಂಟೆಲ್ ಅವ್ರಿಗೆ ಸ್ವಲ್ಪ ಬುದ್ಧಿ ಬಂದಿದೆ. ಈಗ ಅವರು ಕೂಡ ಬೆಲೆಯನ್ನು ಕಡಿಮೆ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಪ್ರೊಸೆಸರ್ನ
ತೊಗೊಂಬರ್ತಿದ್ದಾರೆ. ಸೊ ಒಂದು ಕಾಂಪಿಟೇಷನ್ ಇರಬೇಕು, ಆಗಲೇ ಒಂದು ಸ್ವಲ್ಪ ಟೆಕ್ನಾಲಜಿ ಫಾಸ್ಟಾಗಿ ಹೋಗುತ್ತೆ ಮತ್ತು ಬೆಲೆ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ಸೇಮ್ ನಮ್ಮ ಮೊಬೈಲ್ ಪ್ರೊಸೆಸರ್ಲು ಕೂಡ ಹಂಗೆ ಆಗ್ತದೆ, ಸ್ನ್ಯಾಪ್ಡ್ರ್ಯಾಗನ್ನು ಮತ್ತು ಒಂದು ಮೀಡಿಯಾಟೆಕ್ ಮುಂಚೆ ಎಲ್ಲ ನಾನು ಹೇಳಿದ್ದೀನಿ ಎಷ್ಟು ಮೀಡಿಯಾಟೆಕ್ ಪ್ರೊಸೆಸರ್ ಹೊಂದಿರುವಂಥ ಫೋನ್ ತೊಗೊಂಬಿಡ್ಕೊಂಡ್ರಪ್ಪ, ಕೆಟ್ಟ ಪ್ರೊಸೆಸರ್, ಕಿತ್ತೋಗಿರೋ ಪ್ರೊಸೆಸರ್ ಅಂತ. ಬಟ್ ರೀಸೆಂಟ್ ಡೇಸಲ್ಲಿ ಈ ಒಂದು ಏನು ಡೈಮಂಡ್ ಸಿಟಿ ಬಂದಿದೆ, ಆ ಡೈಮಂಡ್ ಸಿಟಿ ಬಂದ ಮೇಲೆ ಆ ಪ್ರೊಸೆಸರ್ಗಳಿಗೆ ಎಷ್ಟು ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದ್ದಾವೆ ಅಂತಂದರೆ ಸ್ನ್ಯಾಪ್ಡ್ರ್ಯಾಗನ್ಗೂ ಕೂಡ ಟಕ್ಕರ್ ಕೊಡಬಲ್ಲಂಥ ಕೆಪಾಸಿಟಿ ಒಂದು ಡೈಮಂಡ್ ಸಿಟಿ ಪ್ರೊಸೆಸರ್ ಇರುವಂಥದ್ದು. ಸೊ ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹೀಲಿಯೋ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿತ್ತು. ಹೀಲಿಯೋ G80 G35 ಅಷ್ಟಕ್ಕಷ್ಟೇ, G80 G70 G80 G90 95 99 ಕೂಡ ಬರ್ತದೆ ಈಗ. ಸೊ ಅದು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಒಂಥರ ಮಿಡ್ ಆ್ಯಂಡ್ ಎಂಟ್ರಿ ಲೆವೆಲ್ ಫೋನ್ಗಳಲ್ಲಿ ಆ ಒಂದು ಹೀಲಿಯೋ ಇರುತ್ತೆ. ಸೊ ಈ ಒಂದು ಡೈಮಂಡ್ ಸಿಟಿ ಅಂತೂ ಬ್ಯಾಂಕ್ ಹೆವಿ ಫ್ಲ್ಯಾಗ್ಶಿಪ್ ಲೆವೆಲ್ಗೆ ಹೋಗ್ತದೆ ಅಂತ ಬೇಕಾದರೂ ಅನ್ಬೋದು. ಸೊ ಸೇಮ್ ಹಂಗೆ ಆಗ್ತದೆ. ಮುಂಚೆ ಎಲ್ಲ ಬರೀ ಸ್ನ್ಯಾಪ್ಡ್ರ್ಯಾಗನ್ದೇ ರಾಜ್ಯಭಾರ ಆಗಿರ್ತಾ ಇತ್ತು, ಅವರೇ ಫುಲ್ ಡಾಮಿನೇಟ್ ಮಾಡ್ತಾಯಿದ್ರು. ಸೊ ಇದೀಗ ಒಳ್ಳೆ ಮೀಡಿಯಾಟೆಕ್ ಅವರು ಕೂಡ ಒಳ್ಳೆ ಟಕ್ಕರ್ ಕೊಡ್ತಾಯಿದ್ರೆ. ಈ ರೀತಿ ಕಾಂಪಿಟೇಷನ್ ಇರಬೇಕು, ಆಗಲೇ ಬೆಲೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಂದರೆ ಬೆಲೆ ಕಡಿಮೆ ಆಗುತ್ತೆ ಮತ್ತು ಟೆಕ್ನಾಲಜಿ ಸ್ವಲ್ಪ ಫಾಸ್ಟಾಗಿ ಇಂಪ್ರೂವ್ ಆಗುತ್ತೆ. ನಾವು ಫಸ್ಟ್ ತೊಗೊಂಬರ್ತೀವಿ, ಅವ್ರು ಫಸ್ಟ್ ತೊಗೊಂಬರ್ತೀವಿ ಅಂದ್ಬಿಟ್ಟು ಕಾಂಪಿಟೇಷನಲ್ಲೇ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ರೀತಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ ಇದೀಗ ನೀವು ಬೌನ್ಸ್ ಎಲೆಕ್ಟ್ರಿಕ್ ವೆಹಿಕಲ್ನ ಪರ್ಚೇಸ್ ಮಾಡ್ಬೋದು. ಹೌದು, ಫ್ಲಿಪ್ಕಾರ್ಟ್ನಲ್ಲಿ ಅವೈಲೇಬಲ್ ಇರುವಂಥದ್ದು ಕ್ರೇಜಿ ವಿಷಯ. ನಾನು ಈ ಒಂದು ಬೈಕ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ನಾನು ಮೋಸ್ಟ್ಲಿ ಬೆಂಗಳೂರಿನಲ್ಲಿ 2ನೇ ವ್ಯಕ್ತಿ ಅಂತ ಅನ್ಕೋತೀನಿ ಇದನ್ನು ಬುಕ್ ಮಾಡಿರೋದು. ಕ್ರೇಜಿ ಮಾತ್ರ ಚೆನ್ನಾಗಿದೆ ಬೈಕ್, ಪರವಾಗಿಲ್ಲ. ಇದುವರೆಗೂ ಅಂಥ ಮೇಜರ್ ಪ್ರಾಬ್ಲಮ್ ನನಗೇನು ಕೊಟ್ಟಿಲ್ಲ, ಇಶ್ಯೂನು ಏನು ಆಗಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ. ರೇಂಜು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ, 65-70 ರೇಂಜ್ ಕೊಡುತ್ತೆ, ಚೆನ್ನಾಗಿದ್ರೆ ನೋಡೋಣ ಇದ್ರ ಬಗ್ಗೆ. ಆದರೆ ನಾನು ಟೆಕ್ ಇನ್ ಕನ್ನಡದಲ್ಲಿ ಒಂದು ವೀಡಿಯೋನು ಕೂಡ ಮಾಡ್ತೀನಿ ಈ ಒಂದು ಬೈಕ್ನ ಬಗ್ಗೆ. ನಾನು ಪರ್ಚೇಸ್ ಮಾಡಿದ್ದು 87,000 ಎಲ್ಲ ಇನ್ಕ್ಲೂಡ್ ಆಗಿ, ಟ್ಯಾಕ್ಸಿಕ್ಸ್ ಅದೆಲ್ಲ ಇನ್ಕ್ಲೂಡ್ ಆಗಿ 87,000. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತ, ಈಗ ಸ್ವಲ್ಪ 94 ಆಗಿದೆ ಅಂತ, ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸೊ ಈಗ ನೀವು ಪರ್ಚೇಸ್ ಮಾಡಿದ್ರೆ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿ ಫ್ಲಿಪ್ಕಾರ್ಟ್ನಲ್ಲಿದೆ, ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡಿ, ನಿಮಗೆ ಓಕೆ ಆಯಿತು ಅಂದರೆ ಅಲ್ಲೇ ಆರ್ಡ್ರ್ ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು Xiaomi MI ಅವರು ಒಂದು ಗ್ಲಾಸನ್ನು ಲಾಂಚ್ ಮಾಡಿರುವಂಥದ್ದು ಆಯಿತಾ. ಗೂಗಲ್ ಗ್ಲಾಸ್ ಅಂತ ಈಗ ಕೆಲವು ವರ್ಷಗಳ ಮುಂಚೆ, ಒಂದು 10 ವರ್ಷ ಮುಂಚೆ ಗೂಗಲ್ ಅವರು ಒಂದು ಗ್ಲಾಸನ್ನು ಲಾಂಚ್ ಮಾಡಿದರು. ಅದು ಪಬ್ಲಿಕ್ಗೇನು ಬರಲಿಲ್ಲ, ಅದು ಫ್ಲಾಪ್ ಆಯಿತು ಆ ಟೈಮಲ್ಲಿ. ನಂಗೆ ತುಂಬ ಜನಗಳಿನ್ನೂ ರೆಡಿ ಇರಲಿಲ್ಲ ಒಂದು ಗ್ಲಾಸ್ಗಳಿಗೆ. ಸೊ ಇದೀಗ ಅದೇ ಥರ ಇರುವಂಥ ಒಂದು Xiaomi ಅವ್ರದ್ದು ಮಿಜಿಯಾ ಅನ್ನೋ ಬ್ರ್ಯಾಂಡಿಂಗಲ್ಲಿ ಒಂದು ಗ್ಲಾಸ್ನ ಲಾಂಚ್ ಮಾಡಿದ್ದಾರೆ. 50 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಹೊಂದಿರುವಂಥ ಗ್ಲಾಸ್ ಇದಾಗಿದೆ. ಮುಂದ್ಗಡೆ ಒಂದು ಸಣ್ಣ OLED ಡಿಸ್ಪ್ಲೇ ಕೂಡ ಇರುತ್ತೆ ಆಯಿತಾ. ಸೊ ಸಣ್ಣ OLED ಡಿಸ್ಪ್ಲೇ ಇರೋದಿಲ್ಲ, ನೋಡ್ತಾ ಇದ್ದೀರಾ. ಸೊ ಆ ಡಿಸ್ಪ್ಲೇಯಲ್ಲಿ ನೀವು ನೋಡ್ಕೊಬೋದು AR ರೀತಿ, ಸೊ ಆಗ್ಮೆಂಟೆಡ್ ರಿಯಾಲಿಟಿ, ಪ್ರತಿಯೊಂದು ಒಂಥರ ನೀವು ಹೋಗ್ತಾ ಇದ್ದೀರಾ ಅಂದರೆ ರೋಡಲ್ಲಿ ರೂಟ್ ತೋರಿಸೋ ಥರ. ಸೊ ಈ ರೀತಿ ಎಲ್ಲ ಕೆಲಸವನ್ನು ಮಾಡುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಬೆಲೆ ಸುಮಾರು ಒಂದು 31,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಅಪ್ರಾಕ್ಸಿಮೇಟ್ ಅದು ನಮ್ಮ ಭಾರತಕ್ಕೆ ಬಂದರೂ ಬರ್ಬೋದು, MI ಅವ್ರು ತೊಗೊಂಬರ್ಬೋದು, ಚಾನ್ಸಸ್ ಇದೆ. ತೊಗೊಂಬಂದರೆ ನೋಡೋಣ, ರಿವ್ಯೂ ಮಾಡ್ತೀವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಟ್ಟಿಗೆ ಗೂಗಲ್ನವರಂತೂ ಲಾಂಚ್ ಮಾಡಲಿಲ್ಲ. ಸೊ ಇದೀಗ ಬೇರೆ ಬೇರೆ ಕಂಪ್ನಿಗಳಲ್ಲಿ ಲಾಂಚ್ ಮಾಡೋಕ್ಕೆ ಶುರು ಮಾಡೋದು. ಮೊನ್ನೆ ಫೇಸ್ಬುಕ್ ಅವರು ಕೂಡ ಇದೇ ರೀತಿ ಒಂದು ರೇಬಾನ್ ಅವ್ರ ಜೊತೆ, ಅಂದರೆ ಇಷ್ಟೊಂದು ಇರಲಿಲ್ಲ, ಅಡ್ವಾನ್ಸ್ಡ್ ಆಗಿಲ್ಲ ಅಂದರೂ ಕೂಡ ಈ ಥರನೇ ಇರುವಂಥ ಒಂದು ಗ್ಲಾಸ್ನ ಅವ್ರು ಲಾಂಚ್ ಮಾಡಿದರು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ವಿವೋದವರು V25 ಸೀರೀಸನ್ನು ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಫೋನ್ ಲಾಂಚ್ ಆಗುತ್ತೆ. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರುವಂಥದ್ದು ಕ್ರೇಜಿ ವಿಷಯ. ಸೊ ಇದು ನಂಗನಿಸ್ತಂಗೆ ಬೆಲೆ ಕಡಿಮೆಗಂತೂ ಲಾಂಚ್ ಆಗಲ್ಲ. ಯೂಶಲಿ V ಸೀರೀಸ್ ಎಲ್ಲ ಕ್ಯಾಮ್ರಾ ಬೆಂಕಿರುತ್ತೆ, ಬಿಲ್ಡ್ ಕೂಡ ಒಂದು ಅವರಿಗೆ ಚೆನ್ನಾಗಿರುತ್ತೆ. ಸುಮಾರು ಒಂದು 35-40 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು. ಮುಂಚೆ ಎಲ್ಲ ವಿವೋ V ಸೀರೀಸ್ ಅಂತ ಅಂದರೆ ಒಂದು 20,000ಕ್ಕೆ ಲಾಂಚ್ ಆಗ್ತಾಯಿತ್ತು, ಒಂಥರ ಮಿಡ್ ಎಂಡ್ ಇರ್ತಾ ಇತ್ತು. ಬಟ್ ರೀಸೆಂಟ್ ಡೇಸಲ್ಲಿ ವಿವೋ V ಸೀರೀಸು ಒಂಥರ ಲೋಯರ್ ಹೈ ಎಂಡ್ ಆಗಿಬಿಟ್ಟಿದೆ, ಸ್ವಲ್ಪ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಒಳ್ಳೆ ಸ್ಪೆಸಿಫಿಕೇಶನ್ ನೀಡಿರ್ತಾರೆ ಅಂತ ಅನ್ಕೋತೀನಿ. ಕಾದ್ ನೋಡೋಣ ಪ್ರೊಸೆಸರ್ ಯಾವ್ದು ಕೊಡ್ತಾರೆ, ಎಕ್ಸೈಟ್ ಆಗಿದ್ದೀನಿ ಒಟ್ಟಿಗೆ. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus 10T ಈ ಒಂದು ಸ್ಮಾರ್ಟ್ಫೋನ್ ಇವತ್ತು ಲಾಂಚ್ ಆಗ್ತಾ ಇರುವಂಥದ್ದು. ಈ ಒಂದು ವಿಡಿಯೋ ಬೆಳಗ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದೇ OnePlus 10T ಇವತ್ತೇ ರಾತ್ರಿ ಮೋಸ್ಟ್ಲಿ 8-9 ಗಂಟೆಗೆ ಲಾಂಚ್ ಆಗ್ತದೆ. ಸೊ ಆ ಟೈಮಲ್ಲಿ ಈ ಒಂದು ಫೋನ್ ವಿಡಿಯೋ ಅಪ್ಲೋಡ್ ಆಗುತ್ತೆ, ವೆಯ್ಟ್ ಮಾಡ್ತಾ ಇರಿ ಆಯಿತಾ. ಚೆನ್ನಾಗಿದೆ ಈ ಒಂದು ಫೋನ್. ಲಿಟ್ರಲಿ 16 GB ವೇರಿಯಂಟನ್ನು ಈ ಒಂದು ಫೋನ್ ಲಾಂಚ್ ಮಾಡಿದ್ದಾರೆ. 16 GB ರ್ಯಾಮ್ನ ವೇರಿಯಂಟ್ ಅಂದರೆ ಯೋಚನೆ ಮಾಡ್ಕೊಳ್ಳಿ, ಕ್ರೇಜಿ ವಿಷಯ. ಹೆವಿ ಸ್ಪೆಸಿಫಿಕೇಶನ್ ಎಲ್ಲ ಚೆನ್ನಾಗಿದೆ, ನೋಡ್ತೀರಾ ಸಂಜೆ ಹೆಂಗಿದೆ ಅಂತ. ಸುಮಾರು 45-50 ಸಾವಿರ ರೇಂಜಲ್ಲಿ ಒಂದು ಫೋನ್ ಲಾಂಚ್ ಆಗಬಹುದು, ಕಾದು ನೋಡೋಣ. ಆ ಪ್ರೈಸ್ ರೇಂಜಿಗೆ ಫೋನ್ ಚೆನ್ನಾಗಿದೆಯಾ ತಿಳ್ಕೊತೀರಾ.
ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಒಂದು ವಿಡಿಯೋ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೋಡಿದರೆ.